ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಕುಮಾರ್ ಬಿರಾದರ್. ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ಪ್ರಮುಖ 11 ಬೇಡಿಕೆಗಳ ಈಡೇರಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತರಿಂದ ಪ್ರತಿಭಟನೆ. ರೋಟರಿ ಕ್ಲಬ್ ವತಿಯಿಂದ ಮಾರ್ಚ್ 15ರಿಂದ 3 ದಿನಗಳ ರೋಟರಿ ಮೇಳ. ಡೊನಾಲ್ಡ್ ಜಾನ್ಸನ್. ವಿಶ್ವ ಕಿಡ್ನಿ ದಿನಾಚರಣೆ ನಿಮಿತ್ತ ವಾಲಿಶ್ರೀ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ ಶಿಬಿರ ಆಯೋಜನೆ. ಜೆಡಿಎಸ್ ಎಸ್ಸಿ ವಿಭಾಗದ ಬೀದರ್ ಜಿಲ್ಲಾ ಉಪಾಧ್ಯಕ್ಷರಾಗಿ ವಿಶಾಲ್ ಕುಮಾರ್ ಪುಂಡ್ಲೇಕ್ ನೇಮಕ. ಕರ್ನಾಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಇವಿಎಂ ವಿವಿಪ್ಯಾಟ್ ಬಳಕೆಗಳ ಜಾಗೃತಿ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ವತಿಯಿಂದ ಬೀದರ್ ನಗರದ ಮೈಲೂರು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರ ಕಚೇರಿ ಎದುರು ಬೀದರ್ ಜಿಲ್ಲೆಯ 2-3 ಸಾವಿರಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಮಾರ್ಚ್ 14ರಂದು ಬೀದರ್ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂಬ ಇತ್ಯಾದಿ ವಿವಿಧ ಪ್ರಮುಖ 11 ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು. ಬೀದರ್ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರು ಬೀದರ್ ನಗರದ ಮೈಲೂರಿನಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಎದುರೇ ಜಮಾಯಿಸಿ ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀದೇವಿ ಚಿವಡೆ ಬಸವಕಲ್ಯಾಣ್ ಅವರು ಮಾತನಾಡಿ, ಕಳೆದ ಸುಮಾರು 5 ತಿಂಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಗೌರವಧನ ಪಾವತಿಯಾಗಿಲ್ಲ. ಕೂಡಲೇ ಗೌರವಧನ ಪಾವತಿಯಾಗಬೇಕು. ಗುಣಮಟ್ಟದ ಆಹಾರ ಪದಾರ್ಥ ಸಾಮಗ್ರಿಗಳು ಸರಿಯಾದ ಸಮಯಕ್ಕೆ ಸರಬರಾಜು ಮಾಡಬೇಕು. ಅಂಗನವಾಡಿ ಕೇಂದ್ರಗಳ ಬಾಡಿಗೆ 2018 ಏಪ್ರಿಲ್ನಿಂದ ಪಾವತಿಸಿಲ್ಲ. ಕೂಡಲೇ ಪಾವತಿಸಬೇಕು. ಅಂಗನವಾಡಿಗಳಲ್ಲಿ ಖಾಲಿ ಇರುವ ಕೇಂದ್ರಕ್ಕೆ ವರ್ಗಾವಣೆ ಮಾಡಿ ಸಹಾಯಕಿಯರನ್ನು ಮುಂಬಡ್ತಿ ನೀಡಿ ಹೊಸ ನೇಮಕಾತಿ ಮಾಡಿಕೊಳ್ಳಬೇಕು. ಬೇರೆ ಬೇರೆ ಇಲಾಖೆಯ ಕೆಲಸಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಹಿಸಬಾರದು. ನಿವೃತ್ತರಾದ ಕಾರ್ಯಕರ್ತೆಯರನ್ನು ಮತ್ತು ಸಹಾಯಕಿಯರನ್ನು ತಕ್ಷಣ ಹಣ ಬಿಡುಗಡೆ ಮಾಡಿ ಮರಣ ಪರಿಹಾರ ನಿಧಿ ಕೊಡಬೇಕು. ಅಮಾನತುಗೊಳಿಸಿದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಪುನರ್ ಕೆಲಸಕ್ಕೆ ನೇಮಿಸಿಕೊಂಡು ಕರ್ತವ್ಯ ನಿರ್ವಹಿಸಲು ಅವಕಾಶವನ್ನು ನೀಡಬೇಕು. ಪ್ಯಾನ್ ಕಾರ್ಡ್ ನೀಡದವರಿಗೆ ಪ್ಯಾನ್ ಕಾರ್ಡ್ ನೀಡಬೇಕು. ಮಾತ್ರ ಪೂರ್ಣ ಯೋಜನೆಯಡಿಯಲ್ಲಿ ಅಡುಗೆ ಪಾತ್ರೆಗಳು, ಪೂರ್ಣ ಪ್ರಮಾಣದ ಆಹಾರ, ತರಕಾರಿ, ಇತರೆ ಸಾಮಗ್ರಿಗಳನ್ನು ಮುಂಗಡವಾಗಿ ಕೊಡಬೇಕು. 1 ವರ್ಷದಿಂದ ಮಾಡುವ ತರಕಾರಿ ಬಿಲ್ಲು ಪಾವತಿ ಮಾಡಬೇಕು. ಪ್ರತಿಯೊಂದು ವರ್ಷಕ್ಕೆ 8 ಸಿಲಿಂಡರ್ಗಳು ಇದ್ದರೂ ಸಹ 1 ವರ್ಷದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಗ್ಯಾಸ್ ಸರಬರಾಜು ಇರುವುದಿಲ್ಲ. ಸರಬರಾಜು ಮಾಡಬೇಕು. ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ದಾಖಲಾತಿಗಳನ್ನು ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯ ಮೇಲೆ ಕಿರುಕುಳ ಸಮಸ್ಯೆಗಳು ಜಾಸ್ತಿ ಇವೆ. ಆದ್ದರಿಂದ ಇಡೀ ಒಂದು 11 ಬೇಡಿಕೆಗಳಿಟ್ಟು ಇವತ್ತಿನ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಮುಖ್ಯ ಉದ್ದೇಶ ಎಂದರೆ ಪ್ರತಿ ತಿಂಗಳು ಗೌರವಧನ ಆಗಬೇಕು. ಈಗ ಕನಿಷ್ಠ 5 ತಿಂಗಳಾಯಿತು ಗೌರವಧನ ಇಲ್ಲ. ಆದರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಸಹ ಮೊಟ್ಟೆ ಟೆಂಡರ್ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಮೊಟ್ಟೆ ಟೆಂಡರ್ ಆಗಿದೆ. ಮೊಟ್ಟೆಗಳ ಕೊಟ್ಟರೆ ಕೆಡ್ತಾ ಇದೆ ಮತ್ತು ಏನೇನೋ ಮೊಟ್ಟೆಗಳಿಂದ ಆಗ್ತಾ ಇದೆ. ಅಂಗನವಾಡಿ ಕೇಂದ್ರದ ಬಾಡಿಗೆ ನಗರಕ್ಕೆ 3,000, ಗ್ರಾಮೀಣಕ್ಕೆ 750 ಇದೆ. ಅದು ಸಹ ಇಡೀ 1 ವರ್ಷದಿಂದ ಅಂಗನವಾಡಿ ಕೇಂದ್ರದ ಬಾಡಿಗೆ ಕೊಟ್ಟಿಲ್ಲ. ಅದು ಸಹ ಕೊಡಬೇಕು. ಅಂಗನವಾಡಿ ಖಾಲಿ ಇರುವ ಹುದ್ದೆಗಳಿಗೆ ಸಹಾಯಕಿಯರನ್ನು 3 ವರ್ಷ ಮೇಲ್ಪಟ್ಟ ಸಹಾಯಕಿಯರನ್ನು ಪ್ರಮೋಷನ್ ಮಾಡಬೇಕು ಮತ್ತು ವರ್ಗಾವಣೆ ಮಾಡಬೇಕು. ಆಮೇಲೆ ಇದ್ದ ಹುದ್ದೆಗಳನ್ನು ಆನ್ಲೈನ್ನಲ್ಲಿ ಅರ್ಜಿ ಕರಿಬೇಕಂತ ಸರ್ಕಾರದ ಉದ್ದೇಶ ಇದ್ದರೂ ಸಹ ಈ ಇದ್ದ ಅಧಿಕಾರಿಗಳು ತಮ್ಮ ಇಚ್ಛೆಯಂತೆ ಮಾಡ್ತಾರೆ. ನಿವೃತ್ತ ಆದ ಅಂಗನವಾಡಿ ಕಾರ್ಯಕರ್ತೆಯರು ಸುಮಾರು 5-10 ವರ್ಷಗಳ ನಿವೃತ್ತ ಆಗಿದ್ರೆ ಅವರಿಗೆ ಹಣ ಬಿಡುಗಡೆ ತಕ್ಷಣ ಹಣ ಬಿಡುಗಡೆ ಮಾಡಬೇಕು. ಎಷ್ಟೋ ಜನರಿಗೆ ಪ್ಯಾನ್ ಕಾರ್ಡ್ ಬಂದಿಲ್ಲ. ಪ್ಯಾನ್ ಕಾರ್ಡ್ ಸಹ ಒಂದು ರಾಜ್ಯದಿಂದ ಬರಬೇಕು. ಮರಣ ಪರಿಹಾರ 3-4-5 ವರ್ಷದಿಂದ ಮರಣ ಆಗಿದ್ದಾರೆ. ಅವ್ರಿಗೂ ಸಹ ಮರಣ ಪರಿಹಾರ ನಿಧಿ ಕೊಟ್ಟಿಲ್ಲ. ಅಮಾನತುಗೊಳಿಸಿದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಇದೇ ನಮ್ಮ ಜಿಲ್ಲೆಯಲ್ಲೇ 10 ಜನ ಅಮಾನತುಗೊಳಿಸಿದ ಅಂಗನವಾಡಿ ಕೆಲಸಕ್ಕೆ ತಗೊಂಡ್ರೆ ಅವರಾದ್ಮೇಲೆ 4 ಜನ ಅಮಾನತುಗೊಳಿಸಿದ ಕಾರ್ಯಕರ್ತೆ ಕೆಲಸಕ್ಕೆ ತಗೊಳ್ಬೇಕಾದ್ರೆ 10 ತಾರೀಕು 11 ತಾರೀಕು ಬರೀ ದಿನೇ ನಮಗೆ ಇದು ಕೊಡ್ತಾ ಇದ್ದಾರೆ. ಪ್ಯಾನ್ ಕಾರ್ಡ್ ಇಲ್ಲದವರಿಗೆ ಪ್ಯಾನ್ ಕಾರ್ಡ್ ಸಹ ಕೊಡಬೇಕು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷೆ ಸುಶೀಲಾ ಹತ್ತಿ ಅವರು ಮಾತನಾಡಿ, ಬೀದರ್ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸೇರಿ ಒಟ್ಟು 2,000-3 ಸಾವಿರ ಜನ ಸೇರಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಬಂದು ಮನವಿ ಪತ್ರವನ್ನು ಸ್ವೀಕರಿಸುವವರೆಗೆ ನಾವು ಇಲ್ಲಿಂದ ಹೋಗುವುದಿಲ್ಲ. ರಾತ್ರಿಯಾದರೂ ಬೆಳಗಾದರೂ ಇಲ್ಲೇ ಠಿಕಾಣಿ ಹೂಡುತ್ತೇವೆ. ಇಲ್ಲ ಇದ್ದಲ್ಲಿ ಉಪನಿರ್ದೇಶಕರು ಬರಲೇಬೇಕು. ಇಲ್ಲದಿದ್ದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ಬೀದರ್ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಸಂಘದ ಖಜಾಂಚಿ ಪದ್ಮಾವತಿ ಸೇರಿದಂತೆ ಸಾವಿರಾರು ಮಹಿಳೆಯರು ಇದ್ದರು. ಪ್ರತಿ ತಿಂಗಳ ಗೌರವಧನ ಸಿಗಲೇಬೇಕು.
ತಕ್ಷಣ ಹಣ ಬಿಡುಗಡೆಯಾಗಲೇಬೇಕು. ಅಮಾನತುಗೊಳಿಸಿದ ಅಂಗನವಾಡಿ ಕಾರ್ಯಕರ್ತರು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳಲೇಬೇಕು. ನಾವು ಇವತ್ತು ಸುಮ್ಮನೆ ಸಾಯಕ್ಕೆ ಕುಂತಿಲ್ಲ. ಇಷ್ಟು ಬಿಸಿಲಾಗ ಹೆಣ್ಮಕ್ಳು 5 ತಾಲೂಕ ನಮ್ದು ಒಕ್ಕಟ್ಟದ. 5 ತಾಲೂಕದಿಂದ 2-3 ಸಾವಿರ ಜನ ಬಂದಿದ್ದೇವೆ. ನಾವೇನದ ಕುಂತು ಎದ್ದು ಇವ್ರು ಮೆಮಡಮ್ ಯಾರ ಬಂದು ತಗೊಂಡ್ರಿ ಎದ್ದು ಹೋಗಪ್ಲೇ ಇಲ್ಲ. ಡಿ ಎಲ್ಲಿ ಗುಲ್ಬರ್ಗಕ್ಕಿರ್ಲಿ ಬೆಂಗಳೂರಿಗಿರ್ಲಿ ಡಿ ಬಂದು ರಾತ್ರಿ 8 ತನ ಅದ್ರ ಭೀ ನಮ್ದು ಮೆಮಡಮ್ ತಗೊಂಡು ನಮ್ದು ವಯಸ್ಸು ಮಾಡ್ತೇವೆ ಅಂತ ಒಪ್ಕೊಂಡ್ರೆ ನಾವು ಇಲ್ಲಿನ ಜಾಗ ಬಿಡ್ತೇವೆ. ಇಲ್ಲ ಹೋದ್ರೆ ನಮ್ಮ ಈ ಹೋರಾಟ ಮುಂದುವರಿತೇವೆ. ನಮ್ಮ ರಾಜ್ಯದಿಂದ ಇನ್ನೂ ಕೆಲವು ಜನ ನಾಳೆ ಬೆಳಗ್ಗೆ 10 ಗಂಟೆ ತನಕ ಇಲ್ಲಿ ಬರೋರು ಇದ್ದಾರೆ. ಅವ್ರು ಬಂದ್ಮೇಲೆ ತಾನೇ ಸೀದಾ ಆಯ್ತಾರ. ನಾಳೆನೂ ಅವ್ರು ಒಪ್ಪಲಿಲ್ಲ ಡಿ ಮುಚ್ಕೊಂಡು ಕುಂತಾರಂದ್ರೆ ನಾವು ಎಲ್ಲಿದ್ರು ಬಿ ತರ್ತೇವೆ, ಬಿಡಲ್ಲ. ಡಿ ಏನು ಕುತಂತ್ರ ಮಾಡ್ಯಾರ ನಮ್ಮ ಬೀದರ್ ಜಿಲ್ಲೆಗೆ ಬಂದು ನಮಗೆಲ್ಲ ಗೊತ್ತಾಗ್ಯದ. ಅದೇನು ನಮ್ದು ರಾಜ್ಯ ಕರ್ನಾಟಕ ರಾಜ್ಯ ಸಮ್ಮೇಳನ ಇತ್ತು, ನಮ್ದು ಇಡೀ ಕರ್ನಾಟಕ ಇಲ್ಲಿ ಬರ್ತದ ಅಂತೇಳಿ ಇಲ್ಲಿ ತನಕ ನಾವು ತಾಳ್ಕೊಂಡಿದ್ದೆವು. ಅವಾಗೇ ನಾವು ಇದು ಮಾಡ್ತಿದ್ದೇವೆ ಅಂದ್ರೆ ಡಿ ಯಾವಾಗ ಓಡೋಯ್ತಿದ್ದೋ ಬೆಳಗನ ಇಲ್ಲಿಂದು. ಅದಕ್ಕೆ ಈ ನಮ್ಮ ಡಿ ಎಲ್ಲಿದ್ರು ಭೀ ಇಲ್ಲಿಗೆ ಬರ್ಬೇಕಂತೇಳಿ ನಮಗೆ ಗೊತ್ತಾಯ್ತು. ನಮ್ಗೆ ಬರಲಿಲ್ಲ ಅಂದ್ರೆ ನಾವು ಎಲ್ಲಿಂದ ತರಿಸಂಥ ಶಕ್ತಿ ನಂಬಲ್ಲದ. ಬೀದರ್ ನಗರ ನೆಹರು ಕ್ರೀಡಾಂಗಣ ಸಮೀಪದ ಶ್ರೀ ಸಾಯಿ ಆದರ್ಶ ಶಾಲೆಯ ಆವರಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಮಾರ್ಚ್ 15, 16 ಮತ್ತು 17ರಂದು 3 ದಿನಗಳ ಕಾಲ ರೋಟರಿ ಡೇ ನಿಮಿತ್ತ ಮೇಳವನ್ನು ಆಯೋಜಿಸಲಾಗಿದೆ. ಮಾರ್ಚ್ 14ರಂದು ಬೀದರ್ ನಗರದ IMA ಹಾಲ್ನಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ಅಧ್ಯಕ್ಷ ಡೊನಾಲ್ಡ್ ಜಾನ್ಸನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಬೀದರ್ ನಗರದ ನೆಹರು ಕ್ರೀಡಾಂಗಣ ಸಮೀಪದ ಶ್ರೀ ಸಾಯಿ ಆದರ್ಶ ಶಾಲೆಯ ಆವರಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಮಾರ್ಚ್ 15, 16 ಮತ್ತು 17ರಂದು 3 ದಿನಗಳ ಕಾಲ ರೋಟರಿ ಡೇ ನಿಮಿತ್ತ ಮೇಳವನ್ನು ಆಯೋಜಿಸಲಾಗಿದೆ. ಈ 3 ದಿನಗಳ ಮೇಳದಲ್ಲಿ ಶನಿವಾರ ಮತ್ತು ರವಿವಾರ 10ರಿಂದ 20 ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಂದರು. ಈ ಮೇಳದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ BP, ಶುಗರ್, ದಂತ, ರಕ್ತ ಪರೀಕ್ಷೆ ಸೇರಿದಂತೆ ವಿವಿಧ ರೋಗಗಳ ತಪಾಸಣೆ ಉಚಿತವಾಗಿ ಮಾಡಿ ಸ್ಥಳದಲ್ಲಿಯೇ ವೈದ್ಯಕೀಯ ವರದಿ ನೀಡಲಾಗುವುದು. ಅದಲ್ಲದೆ ಆಯುರ್ವೇದಿಕ್ ವಿವಿಧ ತಪಾಸಣೆಗಳನ್ನು ನಡೆಯಲಿದೆ. ಸಿರಿಧಾನ್ಯಗಳ ಮಾರಾಟ ಮತ್ತು ಪ್ರದರ್ಶನ, ಸಾವಯವ ಕೃಷಿ ಸಾಮಗ್ರಿಗಳು ಪ್ರದರ್ಶನ ಆಯೋಜಿಸಲಾಗಿದೆ. ಅದಲ್ಲದೆ ವಿವಿಧ ಆಟದ ಸ್ಪರ್ಧೆಗಳು, ಸಂಗೀತ, ನೃತ್ಯ ಸ್ಪರ್ಧೆ, ಮ್ಯಾಜಿಕ್ ಶೋ, ಫಾಸ್ಟ್ ಫುಡ್ ಶೋ, ಆಟೋಮೊಬೈಲ್ ಶೋ ಏರ್ಪಡಿಸಲಾಗಿದೆ ಎಂದರು. ಈ ಮೇಳದಲ್ಲಿ ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ಪ್ರತಿನಿತ್ಯ ಸಂಜೆ ಹಾಡುಗಾರಿಕೆಗಂತ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮಗಳನ್ನು ನಡೆಯಲಿವೆ. ಈ 3 ದಿನಗಳ ಮೇಳದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳದ ಸದುಪಯೋಗ ಪಡೆದುಕೊಂಡು ಮನೋರಂಜನೆ ಆನಂದ ಅನುಭವಿಸಬೇಕು. ರೋಟರಿ ಕ್ಲಬ್ ಬೀದರ್ ರೋಟರಿ ಕಲ್ಯಾಣ ವಲಯ ಮೇಳ ಉತ್ಸವ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಡೊನಾಲ್ಡ್ ಜಾನ್ಸನ್ ಅವರು ಕೋರಿದ್ದಾರೆ. One day in a year we are kept separate for Rotary Day promotion. That is Rotary सोशल वर्क बहुत कर रहा है इंडिया में, लेकिन पब्लिक को उसके बारे में मालूम नहीं है. फॉर एग्जांपल, द बिगेस्ट प्रोग्राम वी हैव टेकन सो फार इज पल्स पोलियो प्रोग्राम. अब इंडिया में पल्स पोलियो प्रोग्राम जो होता है फुल छोटे छोटे गांव से लेके बड़े शहरों तक, दैट इज़ 100% फाइनेंस्ड बाय रोटरी इंटरनेशनल and some other agencies which the public is not aware of. पब्लिक ये नहीं जानती कि इसका रोटरी फाइनेंस कर रहा है, बल्कि जनरल पब्लिक का इन्फॉर्मेशन नहीं है. वो सब सोचते हैं ये गवर्नमेंट प्रोजेक्ट है, गवर्नमेंट के साथ ज्वाइन होके रोटरी ये प्रोग्राम कर रहा है. और इस तरह लोकल लेवल पे हम बहुत ज़्यादा प्रोजेक्ट्स किए हैं. फॉर एग्जांपल, लास्ट ईयर 5 गवर्नमेंट स्कूल्स में टॉयलेट्स बनाकर दिए हैं. देन वी हैव donated benches to almost 10 schools in Bidar district. तो वही वो सब बताने के लिए हमें मेला रखे हैं. एंड मेला में भी ये इसी आइडिया को फॉरवर्ड ले जाते हुए हमने एक हेल्थ चेकअप रखा है, हेल्थ चेकअप कैंप, फ्री हेल्थ चेकअप कैंप. फॉर एग्जांपल, आप अगर किसी डेंटिस्ट के पास चेकअप करने जाते हैं तो मिनिमम 300 रुपीज़ से स्टार्ट होकर थाउजेंड्स तक खर्च करते हैं. लेकिन यहाँ पे वी विल गिव यू फ्री कंसल्टेशन एंड फुल चेकअप एंड टेल देम कि आपको क्या क्या प्रॉब्लम है, आपको क्या लेने का ज़रूरत है. उसके बाद पेशेंट सोचना चाहिए कि मुझे ये करवाना है या नहीं करवाना है. अब जैसे BP एंड रैंडम शुगर, a lot of adults are affected by BP and डायबिटीज़. पर प्रॉब्लम यह है 60% ऑफ द लोगों को मालूम भी नहीं है कि हमें डायबिटीज़ है.
फॉर एग्जाम्पल मुझे खुद नहीं मालूम था मुझे डायबिटीज़ है, जब ऐसे ही एक कैंप में मैंने चेकअप किया तब मुझे पता चला कि मुझे डायबिटीज़ है। तो इसलिए हम ये पब्लिक अवेयरनेस के लिए रख रहे हैं, सो दैट पीपल आके वहाँ पे फ्री चेकअप करके दे कैन गेट द इंफॉर्मेशन वेदर दे आर रियली हेल्दी और दे हैव सम प्रॉब्लम। ಈ ಮೇಳದಲ್ಲಿ ಭಾಗವಹಿಸುವ ಜನರಿಗೆ 10 ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿದೆ. ಜನರಿಂದ ಸಂಗ್ರಹವಾಗುವ ಹಣವನ್ನು ಜಮ್ಮು ಕಾಶ್ಮೀರದ ಪುಲ್ವಾಮಾದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರ ಕುಟುಂಬಕ್ಕೆ ಪರಿಹಾರ ನೀಡಲಾಗುವುದು. ಈ ಮೇಳದಲ್ಲಿ ಹೈದರಾಬಾದ್ನಿಂದ ಹಾಸ್ಯ ಕಲಾವಿದರು ಮತ್ತು ಸ್ಥಳೀಯ ಕಲಾವಿದರು ಮನೋರಂಜನೆ ಕಾರ್ಯಕ್ರಮ ನೀಡುವರು ಮತ್ತು ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ಅವರು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕೆಸಿ ಸೇನನ್, ನಾಗೇಂದ್ರ ನಿಟ್ಟೂರೆ, ಶಿವಶಂಕರ್ ಕಾಮಶೆಟ್ಟಿ, ಡಾಕ್ಟರ್ ಶಿವಕುಮಾರ್ ಎಲ್ಲಾಲ್, ಜಹೀರ್ ಅನ್ವರ್, ಡಾಕ್ಟರ್ ಸುಜಾತಾ ಹೊಸಮನಿ, ಪದ್ಮಾಜಾ, ನಿತಿನ್ ಹಾಗೂ ಮುಂತಾದವರು ಇದ್ದರು. ಬೀದರ್ನಲ್ಲಿ ಪ್ರಥಮ ಬಾರಿಗೆ ರೋಟರಿ ಸಂಸ್ಥೆ ವತಿಯಿಂದ ಒಂದು ರೋಟರಿ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ರೋಟರಿ ಸಂಸ್ಥೆ ಇದೊಂದು ಸಾಮಾಜಿಕ ಸಂಸ್ಥೆ, ಸೇವೆಯೇ ಶ್ರೇಷ್ಠ ಜೀವನ ಅಂತ ಇಟ್ಕೊಂಡು ಇದುವರೆಗೆ ಸುಮಾರು 8-10 ಶಾಲೆಗಳನ್ನು ದತ್ತು ತೆಗೆದುಕೊಂಡು ಆ ಶಾಲೆಗಳಲ್ಲಿ ಟಾಯ್ಲೆಟ್ಸ್ ಇರ್ಬೋದು, ಬೆಂಚಸ್ ಇರ್ಬೋದು, ಆರೋಗ್ಯ ಶಿಬಿರಗಳಿರ್ಬೋದು, ಅದ್ರ ಜೊತೆಗೇ ಪರಿಸರ ಇರ್ಬೋದು, ಮತದಾನ ಜಾಗೃತಿ, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ರೋಟರಿ ಸಂಸ್ಥೆ ಇದುವರೆಗೆ ಬೀದರ್ ಜಿಲ್ಲೆಯಲ್ಲಿ ಅದು ಮಾಡ್ತಾ ಬಂದಿದೆ, ತಮಗೆಲ್ಲ ಗೊತ್ತಿದೆ. ಈಗ ನಾವು ಮುಖ್ಯವಾಗಿ ಇದೇ ತಿಂಗಳ 15, 16 ಮತ್ತು 17ರಂದು ರೋಟರಿ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಿದ್ವಿ. ಆ ರೋಟರಿ ಮೇಳ ಕುರಿತು ಇಂದಿನ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಅವರಿಬ್ಬರು ತಮ್ಮ ಜೊತೆ ಮಾತನಾಡ್ತಾರೆ. ಈ ರೋಟರಿ ಮೇಳದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಒಂದು 10 ರೂಪಾಯಿಯನ್ನು ಪ್ರವೇಶ ಶುಲ್ಕವನ್ನು ಅಲ್ಲಿ ನಿಗದಿ ಮಾಡಿದ್ವಿ. ಆ 10 ರೂಪಾಯಿ ಎದಕ್ಕೆ ತೊಗೊಳ್ತಾರೆ ಅಂದರೆ, ಮೊನ್ನೆ ಪುಲ್ವಾಮಾದಲ್ಲಿ ಘಟನೆ ಆಗಿರುವಂಥ ನಮ್ಮ ಎಲ್ಲ ಯೋಧರ ಕುಟುಂಬಗಳಿಗೆ ಆ ಹಣವನ್ನು ಅವರಿಗೆ ದಾಸವಾಗಿ ನೀಡಬೇಕು ಅಂತಕ್ಕಂಥ ಆ ಉದ್ದೇಶ ಅದು ಇದೆ. ಅದ್ರ ಜೊತೆಗೇ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಮತದಾನದ ಜಾಗೃತಿಯನ್ನು ಕೂಡ ಅದರಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತದಾನ ಜಾಗೃತಿ ಮತ್ತು ನಮ್ಮ ಯೋಧರಿಗೆ ಗೌರವ ಸಲ್ಲಿಸುವಂಥ ಒಂದು ಕೆಲಸಗಳನ್ನು ಅಲ್ಲಿ ನಡೆಯುತ್ತೆ. ಪ್ರತಿದಿನ ಅಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಈಗಾಗಲೇ ನಿಮ್ಮ ಕೈಯಲ್ಲಿ ಹ್ಯಾಂಡ್ಬಿಲ್ ಕೊಟ್ಟಿದ್ದೀನಿ ಅಂತ ಭಾವಿಸಿದ್ದೀನಿ. ಅದು ಮಹಿಳೆಯರಿಗೋಸ್ಕರ ಎಲ್ಲ ಆಟದ ಸ್ಪರ್ಧೆಗಳಿದ್ದಿರ್ತವೆ, ಅಲ್ಲಿ ಮಕ್ಕಳಿಗೋಸ್ಕರ ಅನೇಕ ಗೇಮ್ಸ್ಗಳನ್ನೆಲ್ಲ ಹಾಕಿದೆ. ಅನೇಕ ಸ್ಟಾಲ್ಗಳ ಮೂಲಕ ಬೀದರಿನ ಅದು ತಿಂಡಿಗಳಿರ್ಬೋದು, ಬೇರೆ ಬೇರೆ ಅಂಗಡಿಗಳಿರ್ಬೋದು, ಅವರೆಲ್ಲರಿಗೂ ಒಂದೇ ಕಡೆ ಸೇರಿಸುವ ಮೂಲಕ ಬೀದರ್ ಜಿಲ್ಲೆಯ ಜನತೆಗೆ ಈ ಮೇಳದಲ್ಲಿ ಎಲ್ಲ ರೀತಿಯ ಅವರಿಗೆ ಅಲ್ಲಿ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದು ಗೇಮ್ಸ್ ಇರ್ಬೋದು, ಅದು ಫುಡ್ ಇರ್ಬೋದು, ಇನ್ನೇನು ಎಲ್ಲ ರೀತಿಯ ಅಲ್ಲಿ ಆಯೋಜನೆ ಮಾಡಲಾಗುತ್ತೆ. ವಿಶ್ವ ಕಿಡ್ನಿ ದಿನಾಚರಣೆ ಅಂಗವಾಗಿ ಬೀದರ್ ನಗರದ ವಾಲಿಶ್ರೀ ಆಸ್ಪತ್ರೆಯಲ್ಲಿ ಮಾರ್ಚ್ 14ರಂದು ಉಚಿತ ಕಿಡ್ನಿ ತಪಾಸಣೆ ಹಾಗೂ ಡಯಾಲಿಸಿಸ್ ಶಿಬಿರವನ್ನು ಆಯೋಜಿಸಲಾಯಿತು. ವಿಶ್ವ ಕಿಡ್ನಿ ದಿನಾಚರಣೆ ಅಂಗವಾಗಿ ಬೀದರ್ ನಗರದ ವಾಲಿಶ್ರೀ ಆಸ್ಪತ್ರೆಯಲ್ಲಿ ಉಚಿತ ಕಿಡ್ನಿ ತಪಾಸಣೆ ಶಿಬಿರ ಮಾರ್ಚ್ 14ರಂದು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಬೀದರ್ ಜಿಲ್ಲೆಯ ಸುಮಾರು 100ಕ್ಕೂ ಅಧಿಕ ರೋಗಿಗಳು ತಪಾಸಣೆ ಮಾಡಲಾಯಿತು. 10 ಜನ ರೋಗಿಗಳ ಡಯಾಲಿಸಿಸ್ ಮಾಡಲಾಗಿದೆ. ಅಲ್ಲದೆ ಶುಗರ್, ಬಿಪಿ ಕಾಯಿಲೆ ಇರುವ ಜನರು ಕಿಡ್ನಿ ಬಗ್ಗೆ ಬಹಳ ಜಾಗೃತಿ ವಹಿಸಬೇಕು. ವೈದ್ಯರು ಸೂಚಿಸಿದ ಮಾತ್ರೆಗಳು ಮಾತ್ರ ನುಂಗಬೇಕು. ಬಿಪಿ ಮತ್ತು ಶುಗರ್ ರೋಗಿಗಳಿಗೆ ಕಿಡ್ನಿ ವೈಫಲ್ಯವಾದ ಬಗ್ಗೆ ಅರಿವು ಮೂಡಿಸಲಾಯಿತು ಎಂದು ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸೇಡಂಕರ್ ಅವರು ಹೇಳಿದರು. ಬೇಸಿಗೆ ಬರಗಾಲ ಬಂದಿದೆ. ವಾಲಿಶ್ರೀ ಆಸ್ಪತ್ರೆಯಿಂದ ಬೀದರ್ ಜಿಲ್ಲೆಯ ಜನರಿಗೆ ಉಚಿತವಾಗಿ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಇದರ ಲಾಭವನ್ನು ಬೀದರ್ ನಗರದ ಹಾಗೂ ಜಿಲ್ಲೆಯ ಜನರು ಪಡೆಯಬಹುದು. ವಾಲಿಶ್ರೀ ಆಸ್ಪತ್ರೆಗೆ ಪುನಾಯಿಸಿ ನೋಂದಣಿ ಮಾಡಿದ ಕೂಡಲೇ ಕುಡಿಯುವ ನೀರಿನ ಟ್ಯಾಂಕರ್ ಕಳಿಸಲಾಗುವುದು ಎಂದರು. ಈ ಶಿಬಿರದಲ್ಲಿ ವಾಲಿಶ್ರೀ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಯವರು ಇದ್ದರು.
आज इस वर्ल्ड किडनी डे के अवसर पर वालीश्री हॉस्पिटल में फ्री किडनी चेकअप और डायलिसिस कैंप रखा गया, जिसके तहत करीब 100 लोगों को उचित ट्रीटमेंट दिया गया, किडनी रिलेटेड ट्रीटमेंट, और करीब 10 लोगों को डायलिसिस फ्री किया गया। और इसके किडनी के अवेयरनेस के बारे में सब लोगों को एक मैसेज दिया गया है कि सब लोग अपने किडनी के बारे में ध्यान रखें, और स्पेशली शुगर और बीपी के पेशेंट खास ख्याल रखना किडनी का। ये बीपी में वगैरह ज़्यादा पेन किलर्स वगैरह कंटिन्यूसली नहीं खाना बगैर डॉक्टर के प्रिस्क्रिप्शन के बोल के सबको बोल के ट्रीटमेंट दिया गया, और इसके तहत बहुत लोगों को फ़ायदा भी पहुंचा। और ऐसे कंटिन्यूसली श्री हॉस्पिटल के तरफ से हर महीने हर वीक ऐसे अवेयरनेस कैंपेन्स रखे जाएंगे आगे। और एक बात, ये बरगाल के वजह से बहुत लोगों के पास पानी का प्रॉब्लम चल रहा है। हम श्री हॉस्पिटल के तहत से हम एक टैंकर, उचित टैंकर रखे हैं। अपने जिनको भी पानी का वगैरह ज़रूरी है तो अपने हॉस्पिटल को फ़ोन करके बुक करा दीजिए। बुक कराने के बाद हम अपने महल्ले को भेज देंगे, अपना वाटर टैंकर भेज देंगे मुफ्त में। ये इसका सुविधा लाभ लेने के लिए रिक्वेस्ट किया जाता है आप सबसे। ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಬೀದರ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಬೀದರ್ ತಾಲೂಕಿನ ಸಿಕಿಂದ್ರಾಪುರ ಗ್ರಾಮದ ವಿಶಾಲ್ ಕುಮಾರ್ ಪುಂಡ್ಲಿಕ್ ಅವರನ್ನು ಕೂಡಲೇ ಜಾರಿಗೆ ಬರುವಂತೆ ನೇಮಕ ಮಾಡಿ ಜೆಡಿಎಸ್ ಪಕ್ಷದ ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷರಾಗಿ ದೇವೇಂದ್ರ ಸೂನಿ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ಮಾರ್ಚ್ 13ರಂದು ನಗರದ ಕರ್ನಾಟಕ ಕಾಲೇಜಿನಲ್ಲಿ ಇವಿಎಂ ಹಾಗೂ ವಿವಿಪ್ಯಾಟ್ ಯಂತ್ರದ ಬಳಕೆ ಜಾಗೃತಿ ಕಾರ್ಯಕ್ರಮವನ್ನು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಹಾಂತೇಶ್ ಬೆಳಗಿ ಅವರು ಮಾತನಾಡಿ 18 ವರ್ಷ ಪೂರ್ಣಗೊಂಡ ಯುವ ಜನತೆ ತಪ್ಪದೇ ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಬೇಕು ಎಂದರು. ಬೀದರ್ ಸಹಾಯಕ ಆಯುಕ್ತರಾದ ಡಾಕ್ಟರ್ ಶಂಕರ್ ವಣಕ್ಯಾಳ್ ಅವರು ಮಾತನಾಡಿ ಅರ್ಜಿ ತುಂಬುವ ವಿಧಾನಗಳ ಬಗ್ಗೆ ವಿವರಿಸಿದರು. ಚುನಾವಣಾ ಮಾಸ್ಟರ್ ಟ್ರೈನರ್ ಡಾಕ್ಟರ್ ಗೌತಮ್ ಅರಳಿ ಅವರು ಮಾತನಾಡಿ ಲಿಂಗಾನುಪಾತದಲ್ಲಿ ಮಹಿಳೆಯರ ಪ್ರಮಾಣ ಕಡಿಮೆ ಇದೆ. ತಿಳುವಳಿಕೆ ಕೊರತೆಯಿಂದಾಗಿ ಎಲ್ಲರೂ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ಮತದಾನ ಮಹತ್ವದ ಬಗ್ಗೆ ತಿಳಿಸಿಕೊಳ್ಳಬೇಕು. ತಾವೂ ಸಹ ತಪ್ಪದೆ ಮತದಾನ ಮಾಡಬೇಕು ಎಂದರು. ಚುನಾವಣಾ ಮಾಸ್ಟರ್ ಟ್ರೈನರ್ ರಮೇಶ್ ಮಠಪತಿ ಅವರು ವಿದ್ಯಾರ್ಥಿಗಳಿಗೆ ವಿವಿಪ್ಯಾಟ್ ಹಾಗೂ ಇವಿಎಂ ಯಂತ್ರಗಳ ಬಗ್ಗೆ ಪ್ರಾತ್ಯಕ್ಷಿತೆಯನ್ನು ತೋರಿಸಿದರು. ಇಲ್ಲಿವರೆಗೂ ಸುದ್ದಿ ಕೊಟ್ಟಿರುವ ನಾನು ಸತೀಶ್ ಕುಮಾರ್ ಬಿರಾದರ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿ ಹೋಗೋಣ. ವಂದನೆಗಳು.